ರಾಜ್ಯ ವಿಪಕ್ಷವಾದಂತಹ ಬಿಜೆಪಿ ಮೇಲೆ ಹೈಕಮಾಂಡ್ ಗರಂ ಆಗಿದೆ. ಬಿಜೆಪಿಯ ವರಿಷ್ಠರು ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೆಂಡಾಮಂಡಲ ಆಗಿದ್ದಾರೆ. ರಾಜ್ಯದ ಅಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಮೇಲೆ ಅಸಮಾಧಾನವನ್ನು ಹೊರಹಾಕಿದೆ. ರಾಜ್ಯ ಬಿಜೆಪಿ ವಿರುದ್ಧ ವರಿಷ್ಠರು ಕೆಂಡಾಮಂಡಲ ಆಗಿದ್ದಾರೆ. ಬಿವೈ ವಿಜಯೇಂದ್ರ ಆರ್ ಅಶೋಕ್ ವಿರುದ್ಧ ಅಸಮಾಧಾನ ಹೊರಹಾಕಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲು ವಿಫಲ ಆಗುತ್ತಿದ್ದಾರೆ ಬಿಜೆಪಿ ನಾಯಕರು. ಬಿವೈವಿ ಅಶೋಕ್ಗೆ ತರಾಟೆ ತೆಗೆದುಕೊಂಡಿದ್ದಾರೆ ಜೆಪಿ ನಡ್ಡಾ. ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಪಾತಾಳಕ್ಕೆ ಕುಸಿದಿದೆ. ಪಕ್ಷ ಸಂಘಟಿಸುವಲ್ಲಿ ಇಬ್ಬರು ಕೂಡ ಫೇಲ್ಯೂರ್ ಆಗಿದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಡ್ಡಾ. ರಾಜ್ಯ ನಾಯಕರ ವಿರುದ್ಧ ಜೆಪಿ ನಡ್ಡಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೆಪಿ ನಡ್ಡಾ ಅವರು ರಾಜ್ಯ ನಾಯಕರ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ವಿಪಕ್ಷವಾಗಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷವನ್ನ ತರಾಟೆಗೆ ತೆಗೆದುಕೊಳ್ಳೋದಿರಬಹುದು, ಅವರನ್ನು ಕಟ್ಟಿಹಾಕುವಂತಹ ಕೆಲಸಕ್ಕಿರಬಹುದು, ಇದೆಲ್ಲದರೂ ಕೂಡ ಮುಂದಾಗಬೇಕಾಗತ್ತೆ. ಜೊತೆಗೆ ಇವರು ವಿಪಕ್ಷ ಸ್ಥಾನಕ್ಕೆ ಬಂದಂತಹ ಕಾರಣ ಏನು ಅಂತ ಹೇಳಿದ್ರೆ, ಸರಿಯಾದಂಥ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡಿಲ್ಲ ಅಥವಾ ಈ ಹಿಂದೆ ಇದ್ದಂಥವರು ಸರಿಯಾದಂಥ ರೀತಿಯಲ್ಲಿ ಆಡಳಿತ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಇವರು ವಿಪಕ್ಷ ಸ್ಥಾನಕ್ಕೆ ಬಂದು ಕೂತಿರ್ತಾರೆ. ಯಾಕೆಂದರೆ ಜನತೆ ಅವರಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿರೋದಿಲ್ಲ. ಹೀಗಾಗಿ ಮುಂದುವರೆದಂಥ ಒಂದು ಟರ್ಮ್ನಲ್ಲಿ ಇವರೇನಾದರೂ ಆಡಳಿತಕ್ಕೆ ಬರಬೇಕು ಅಂತ ಹೇಳಿದ್ರೆ, ಇವರಿಗೆ ಪ್ರಮುಖವಾದಂಥ ಒಂದು ಕೆಲಸ ಇರುವಂಥದ್ದು ಪಕ್ಷ ಸಂಘಟನೆ. ಜೊತೆಗೆ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂತ್ಕೊಂಡು ಪ್ರತಿ ಬಾರಿಯೂ ಕೂಡ ಇವರು ಆಡಳಿತ ಪಕ್ಷದ ವೈಫಲ್ಯವನ್ನು ಎತ್ತಿ ಹಿಡಿಬೇಕಾಗತ್ತೆ. ಆದರೆ ಸದ್ಯಕ್ಕೆ ಆ ಕೆಲಸ ಮಾಡ್ತಾ ಇಲ್ಲ ಇವರು ಅಂತ. ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿತಾ ಇಲ್ಲ. ಒಂದು ಹೋರಾಟ ಸಹ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಕೈ ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನು ಬಳಸಿಕೊಳ್ತಾ ಇಲ್ಲ. ಇವರು ಏನೇ ಸಿಕ್ಕರೂ ಸುಮ್ಮನೆ ಕೂತಿದ್ದಾರೆ ಅಂತ. ಹೀಗೆ ಮುಂದುವರೆದ್ರೆ ಇಬ್ಬರ ಸ್ಥಾನಕ್ಕೂ ಕಂಟಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿವೈವಿ ಆರ್ ಅಶೋಕ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಜೆಪಿ ನಡ್ಡಾ ಅವರು. ತಪ್ಪು ತಿದ್ದಿಕೊಳ್ಳಲು ಇಬ್ಬರು ನಾಯಕರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಪಕ್ಷದ ಒಳ ಜಗಳ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿ ಅಂತ. ಹೀಗಾಗಿ ಒಂದು ರೀತಿಯಲ್ಲಿ ಸೀರಿಯಸ್ ವಾರ್ನಿಂಗ್ ಕೊಟ್ಟಿದ್ದಾರೆ ಆರ್ ಅಶೋಕ್ ಮತ್ತು ಬಿವೈ ವಿಜಯೇಂದ್ರ ಅವರಿಗೆ. ಯಾವುದೇ ಥರದ ಬ್ರಹ್ಮಾಸ್ತ್ರಗಳು ಸಿಗ್ತಾ ಇದ್ರೂ ಕೂಡ ಅದನ್ನು ಬಳಕೆ ಮಾಡಿಕೊಳ್ಳಲು ವಿಫಲವಾಗ್ತಾ ಇದ್ದಾರೆ. ಯಾವುದೋ ಒಂದು ಹೋರಾಟ ಮಾಡೋಕ್ಕೆ ಮುಂದಾಗ್ತಾರೆ, ಅದು ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ. ಜೊತೆಗೆ ಇಷ್ಟೆಲ್ಲ ಕೂಡ ಭ್ರಷ್ಟಾಚಾರಗಳಿರಬಹುದು, ಸರ್ಕಾರದ ವೈಫಲ್ಯಗಳು ಕಣ್ಣೆದುರು ಕಾಣಿಸ್ತಾ ಇದ್ರೂ ಕೂಡ ಅದನ್ನು ಗಟ್ಟಿ ಧ್ವನಿಯಲ್ಲಿ ಎತ್ತಿ ವೈಫಲ್ಯಗಳನ್ನು ತೋರಿಸುವಂಥ ಕೆಲಸ ಮಾಡಬೇಕಾಗತ್ತೆ ಸರ್ಕಾರದ ವಿರುದ್ಧ. ಅದು ಯಾವ ಕೆಲಸವನ್ನೂ ಮಾಡ್ತಾ ಇಲ್ಲ. ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಬರೀ ನಿಮ್ಮ ಒಳಜಗಳ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಇಲ್ಲಿ ಪ್ರತಿಷ್ಠೆಗಳು ಮ್ಯಾಟ್ರ್ ಆಗ್ತಾ ಇದ್ದಾವೆ. ಬಿವೈ ವಿಜಯೇಂದ್ರ ವಿರುದ್ಧ ಒಂದಷ್ಟು ಜನ ಅಸಮಾಧಾನ, ಅದಕ್ಕೊಂದಷ್ಟು ರೆಬೆಲ್ಸ್ ಟೀಮ್, ಮತ್ತೊಂದು ಕಡೆ ಯಾವ ಕಡೆನೂ ಇಲ್ಲದೆ ಇರುವಂಥ ಆರ್ ಅಶೋಕ್ ಅವರು. ಹೀಗಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ವಿಫಲವಾಗ್ತಾ ಇದ್ದೀರಾ. ಹೀಗೆ ಮುಂದುವರೆದ್ರೆ ಸಂದರ್ಭಗಳು ನಮಗೆ ಎರಡೂ ಸ್ಥಾನಗಳಿಗೂ ಕೂಡ ಬಹಳ ಕಷ್ಟ ಆಗುತ್ತೆ. ನಿಮ್ಮಿಬ್ಬರು ಸ್ಥಾನಕ್ಕೂ ಕೂಡ ಬಹಳ ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಕ್ಲಿಯರ್ ಕಟ್ ಆಗಿ ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಜೆಪಿ ನಡ್ಡಾ ಅವರು. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಇದೀಗ ರಾಜ್ಯ ವಿಪಕ್ಷವಾದಂತಹ ಬಿಜೆಪಿ ನಾಯಕರ ವಿರುದ್ಧ ಹೈಕಮಾಂಡ್ ನಾಯಕರು ಗರಂ ಆಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇವರಿವರ ಒಳಜಗಳದ ಮಧ್ಯದಲ್ಲಿ ಸರಿಯಾಗಿ ಇವರು ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡ್ತಾ ಇಲ್ಲ. ಏನೋ ಒಂದು ಹೋರಾಟಕ್ಕೆ ಮುಂದಾದರೂ ಕೂಡ ಅದನ್ನು ಸರಿಯಾದಂಥ ಒಂದು ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಎಷ್ಟೇ ಬ್ರಹ್ಮಾಸ್ತ್ರ ಸಿಕ್ಕಿದ್ರೂ ಕೂಡ, ಭ್ರಷ್ಟಾಚಾರಗಳು ಇನ್ನೊಂದು ಮತ್ತೊಂದು ಸಿಕ್ಕರೂ ಕೂಡ ಸರ್ಕಾರವನ್ನು ಕಟ್ಟಿ ಹಾಕ್ತಾ ಇಲ್ಲ. ಇದೆಲ್ಲ ವಿಚಾರವಾಗಿ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಇದೆ ಅನ್ನುವಂಥದ್ದನ್ನು ಒಂದು ವಾರ್ನಿಂಗ್ ಕೊಟ್ಟಿರುವಂಥದ್ದು ಜೆಪಿ ನಡ್ಡಾ. ಏನಾಗ್ತಾ ಇದೆ ಬಿಜೆಪಿ ಪಾಳಯದಲ್ಲಿ? ಎಸ್ ಸಂತೋಷ್, ಖಂಡಿತವಾಗ್ಲೂ ಕೂಡ ಅಷ್ಟೇ. ಬಿಜೆಪಿ ಪಾಳೆಯದಲ್ಲಿ ಕಳೆದ ಒಂದು ವರ್ಷದಿಂದ ಕೂಡ ಅಷ್ಟೇ ಬಣಬಡಿದಾಟ ಜೋರಾಗಿ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಮುಖ ಕಾರಣಗಳು ಇದನ್ನ ಗಮನಿಸ್ತಾ ಹೋದ್ರೆ, ಈಗಾಗಲೇ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಯಾವಾಗ ನೇಮಕ ಮಾಡ್ತಾರೆ, ಅಂದಿನಿಂದ ಕೂಡ ಅಷ್ಟೇ ಯತ್ನಾಳ್ ಅವರು ಒಂದು ಧ್ವನಿಯನ್ನ ಎತ್ತುತ್ತಾರೆ. ತದನಂತರ ಯತ್ನಾಳ್ ಅವರ ಜೊತೆ ಒಂದಿಷ್ಟು ಜನ ಜಾಯಿನ್ ಆಗ್ತಾರೆ. ಅದು ರೆಬಲ್ಸ್ ಟೀಮ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ತದನಂತರ ಇನ್ನೊಂದು ಕಡೆ ತಟಸ್ಥ ಬಣ ಕೂಡ ಉಟ್ಕೊಳ್ಳುತ್ತೆ. ಇಲ್ಲ ಒಂದ್ ಕಡೆ ವಿಜೇಂದ್ರ ಪರವಾಗಿ ನಿಂತಿರ್ತಕ್ಕಂಥವ್ರು ವಿರೋಧಿ ಆಗ್ತಾರೆ. ಅವರು ನೇರವಾಗಿ ವಿರೋಧ ವ್ಯಕ್ತಪಡಿಸೋದಿಲ್ಲ. ಎಲ್ಲ ಒಂದ್ ಕಡೆ ಮರೆಮಾಚಿ ಹೈಕಮಾಂಡ್ ಜೊತೆ ಸಂದರ್ಶನ ನಡೆಸೋದು, ಮಾತುಕತೆ ನಡೆಸೋದು, ಈ ರೀತಿಯಾದ ಸಂದರ್ಭ ಉಂಟು ಮಾಡ್ತಾ ಇರ್ತಾರೆ ತಟಸ್ಥ ಬಣದವರು. ಎಲ್ಲ ಒಂದ್ ಕಡೆ ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ವಿಫಲವಾಗ್ತಿದೆ ಬಿಜೆಪಿ. ವಿರೋಧ ಪಕ್ಷವಾಗಿದ್ದು ಇಲ್ಲೇ ಬಣಬಡಿದಾಟ ಇದ್ದು ಸಾಕಷ್ಟು ಸರ್ಕಾರದ ವಿಚಾರಗಳ ವಿರುದ್ಧ ಯಾವುದೇ ವಿಚಾರಗಳ ಮೇಲೆ ಹೋರಾಟವನ್ನು ಮಾಡ್ತಿಲ್ಲ ಅಂತ ಸಾಕಷ್ಟು ಬಾರಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ತದನಂತರ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಅಷ್ಟೇ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಈಗಾಗಲೇ ಉಸ್ತುವಾರಿ ಆಗಿರ್ತಾರೆ ಬಿಜೆಪಿ
ಕರ್ನಾಟಕ ರಾಜ್ಯಕ್ಕೆ ಉಸ್ತುವಾರಿ ಆದಂಥ ಸಂದರ್ಭದಲ್ಲಿ ಅವರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಈಗಾಗಲೇ ಆರೋಪವನ್ನು ಕೂಡ ಮಾಡಿದ್ದಾರೆ. ವಿಜೇಂದ್ರ ಅವರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಅಶೋಕ್ ಅವರಿಗೂ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಯಾಕೆ ನಿಮ್ಮಲ್ಲೇ ಹೊಂದಾಣಿಕೆ ಕೊರತೆ ಇದೆ, ನೀವು ಈ ರೀತಿಯಾಗಿ ಹೊಂದಾಣಿಕೆ ಕೊರತೆಯಲ್ಲಿದ್ದರೆ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತೀರಾ, ಈ ಹೊಂದಾಣಿಕೆ ಕೊರತೆಯನ್ನು ಸರಿಪಡಿಸಿ ಅಂತ ಸಾಕಷ್ಟು ಬಾರಿ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಹೇಳಿದರು. ತದನಂತರ ಈಗ ಮತ್ತೆ JP ನಡ್ಡಾ ಅವರು ಕೂಡ ಈಗ ಎಂಟ್ರಿಯನ್ನು ಕೊಟ್ಟು ಅವರು ಕೂಡ ಅದೇ ವಿಚಾರವನ್ನು ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡೋದಕ್ಕೆ ವಿಫಲರಾಗ್ತಿದ್ದೀರಾ, ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ, ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಹಿರಿಯ ನಾಯಕರ ಸಲಹೆ ಸೂಚನೆಗಳನ್ನು ಅಶೋಕ್ ಹಾಗೂ ವಿಜೇಂದ್ರ ಇಬ್ಬರು ಕೂಡ ಪಡೆದುಕೊಂಡು ಒಟ್ಟಾಗಿ ಹೋರಾಟ ಮಾಡಿ ಸರ್ಕಾರದ ವಿರುದ್ಧ. ಈಗಾಗಲೇ ಕಳೆದ ಅಧಿವೇಶನದಲ್ಲೂ ಕೂಡ ನಾವು ಗಮನಿಸಿದ್ರಿ, ರಾಜಣ್ಣ ಅವರ ಹನಿ ಟ್ರ್ಯಾಪ್ ವಿಚಾರವನ್ನು ತೆಗೆದುಕೊಂಡ್ರು, ತದನಂತರ ಕೈ ಬಿಡಲಾಯಿತು. ವಿಪಕ್ಷದಲ್ಲೇ ಅಂದರೆ BJP ಪಾಳೆಯದಲ್ಲೇ ಒಂದಿಷ್ಟು ನಾಯಕರುಗಳು ಇವರ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ರು. ಸುನಿಲ್ ಕುಮಾರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ನಾಯಕರು ಅಶೋಕ್ ಹಾಗೂ ವಿಜೇಂದ್ರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಎಲ್ಲಿ ನೀವು ಹೋರಾಟನೇ ಮಾಡಲಿಲ್ಲ, ಯಾಕೆ ಹೋರಾಟನ ಮಾಡ್ತಿಲ್ಲ, ನಿಮ್ಮಲ್ಲೇ ಹೊಂದಾಣಿಕೆ ಇಲ್ಲ, ಸರಿ ಮಾಡೋಣ, ಇದನ್ನೆಲ್ಲ ನಾಳೆ ಮತ್ತೆ ಹೋರಾಟ ಮಾಡೋಣ ಅಂತ ಮುಂದಿನ ದಿನಕ್ಕೆ ಹೋರಾಟವನ್ನು ತೆಗೆದುಕೊಂಡೋದ್ರು. ಈಗಲೂ ಕೂಡ ಅಷ್ಟೇ, ಈಗ ಅಧಿವೇಶನ ಬರ್ತಾ ಇದೆ, ಇಲ್ಲೂ ಒಗ್ಗಟ್ಟಿನ ಪ್ರದರ್ಶನ ನಾವು ಮಾಡಲೇಬೇಕಾಗಿರುತ್ತೆ ಅಂತ ಹೈಕಮಾಂಡ್ ನಾಯಕರ ಸೂಚನೆ ಕೂಡ ಬಂದಿದೆ. ನಿನ್ನೆ ಅಷ್ಟೇ ಒಂದು ಸಭೆ ಕೂಡ ನಡೆದಿದೆ. ಇನ್ನು ಮುಂದೆ ಆಗಸ್ಟ್ 11ನೇ ತಾರೀಕಿಂದ ಪ್ರಾರಂಭವಾಗಿರೋ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟಿನ ಪ್ರದರ್ಶನ ಮಾಡಲಿದ್ದಾರೆ BJP ಪಾಳ್ಯದ ನಾಯಕರು ಅಂತ ಕಾದು ನೋಡಬೇಕಾಗಿದೆ. ಸಂತೋಷ್, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.